ಮಹಿಳೆಯನ್ನ ಅಕ್ರಮ ಬಂಧನದಲ್ಲಿ ಇಟ್ಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತವಾಗಿರುವ ಶಾಸಕ ಎಚ್.ಡಿ. ರೇವಣ್ಣ ಅವರು ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಗೆ ನಿನ್ನೆ ಒಳಪಡಿಸಲಾಯಿತು. ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಲಾಯಿತು. ಪರೀಕ್ಷೆ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಅನ್ನ ಕೇಳುವಂತೆ ಬೌರಿಂಗ್ ವೈದ್ಯರು ತಿಳಿಸಿದ್ದಾರೆ. ಅಂದರೆ ಏರುಪೇರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಜಯದೇವ ಆಸ್ಪತ್ರೆ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಕಾರ್ಡಿಯಾಲಜಿಸ್ಟ್ ವೈದ್ಯರಿಂದ ತಪಾಸಣೆ ಮಾಡಿಸುವ ಸಾಧ್ಯತೆ ಇದೆ. ಇಸಿಜಿ ಹೊರತುಪಡಿಸಿ ಎಲ್ಲ ಟೆಸ್ಟ್ನಲ್ಲೂ ಕೂಡ ಅಂದರೆ ಹೋಲ್ ಬಾಡಿ ಚೆಕಪ್ ಮಾಡಿರ್ತಾರೆ. ಮತ್ತೆ ಫಿಸಿಕಲಿ ಇವರು ಫಿಟ್ ಇದ್ದಾರಾ, ಮೆಂಟಲಿ ಸ್ಟೇಬಲ್ ಇದ್ದಾರಾ ಹೇಳಿಕೆಗಳನ್ನು ಕೊಡೋದಕ್ಕೆ, ಮತ್ತು ಬೇರೆ ಏನಾದರೂ ಸಮಸ್ಯೆಗಳಿದೆಯಾ, ಶುಗರ್ ಲೆವೆಲ್ ಇರ್ಬೋದು ಅಥವಾ BP ಇರ್ಬೋದು, ಇದರಲ್ಲೆಲ್ಲ ಏನಾದರೂ ವೇರಿಯೇಷನ್ಸ್ ಇದೆಯಾ, ಬೇರೆ ಯಾವುದಾದ್ರೂ ಹೋಲ್ ಬಾಡಿ ಟೆಸ್ಟಲ್ಲಿ ಬ್ಲಡ್ ಟೆಸ್ಟಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ ಅಂತೆಲ್ಲ ರಿಪೋರ್ಟ್ ತೊಗೊಳ್ಬೇಕಾಗತ್ತೆ. ತದನಂತರನೇ ಇವ್ರನ್ನ ಕಸ್ಟೋಡಿಯಲ್ ಇಂಟ್ರೋಗೇಷನ್ಗೆ ತೊಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಬೇಸಿಕ್ ಪ್ರಶ್ನೆಗಳನ್ನು ಕೇಳಿರ್ತಾರಲ್ಲ, ಅದನ್ನು ಥೊರೋ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಅಂದರೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ಅವ್ರು ಫಸ್ಟು ಫಿಸಿಕಲಿ ಮೆಂಟಲಿ ಫಿಟ್ ಇದ್ದಾರೆ ಅಂತ ವೈದ್ಯರು ಸರ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಸೊ ಆ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಇಸಿಜಿ ರಿಪೋರ್ಟ್ನಲ್ಲಿ ಒಂದಷ್ಟು ವ್ಯತ್ಯಾಸ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಒಪಿನಿಯನ್ ಅನ್ನ ಡಾಕ್ಟರ್ಸ್ ಹತ್ರ ಕೇಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ನೋಡ್ಬೇಕೇನಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಮುಂದುವರಿತಾ ಇದೆ. ಸೊ ಅಕ್ಯೂಸ್ಡ್ ಅನ್ನ ಅರೆಸ್ಟ್ ಮಾಡಿದ 24 ಗಂಟೆಯೊಳಗಾಗಿ ಮೆಡಿಕಲ್ ಪ್ರೊಸೀಜರ್ ಅನ್ನ ಮುಗಿಸ್ಬೇಕಾಗತ್ತೆ, ಮೆಡಿಕಲ್ ಮಾಡಿಸ್ಬೇಕಾಗತ್ತೆ. ಸೊ ಅದೇ ರೀತಿ ಬೌರಿಂಗ್ ಆಸ್ಪತ್ರೆಗೆ ನಿನ್ನೆ 9 ಗಂಟೆ ಅಷ್ಟೊತ್ತಿಗೆ ರೇವಣ್ಣ ಅವ್ರನ್ನ ಕರ್ಕೊಂಡು ಬರಲಾಯಿತು. ನಂತರ ಅಲ್ಲಿ ಹೋಲ್ ಬಾಡಿ ಟೆಸ್ಟ್ ಜೊತೆಗೆ ಮೆಂಟಲ್ ಫಿಟ್ನೆಸ್, ಮಾನಸಿಕ ಸ್ಥಿಮಿತದ ಬಗ್ಗೆ ಕೂಡ ಚೆಕ್ ಮಾಡಲಾಯಿತು, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕೂಡ ಚೆಕ್ ಮಾಡಲಾಯಿತು. ಮತ್ತು ಶುಗರ್ ಲೆವೆಲ್ ಇರ್ಬೋದು ಅಥವಾ BP ಇರ್ಬೋದು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತೆ. ಬಿಕಾಸ್ ಸಾಮಾನ್ಯವಾಗಿ ಇಂಥ ಪ್ರಕರಣ ಆಲ್ಮೋಸ್ಟ್ ಆದಾಗ ವೇರಿಯೇಷನ್ಸ್ ಕಂಡು ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿರೋದನ್ನ. ಪ್ರಕಾಶ್, ಈ ಪ್ರಶ್ನೆ ನಿಮಗೆ, ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೇಳುವಂತೆ ಯಾಕೆ ಬೌರಿಂಗ್ ವೈದ್ಯರು ತಿಳಿಸಿದ್ರು, ಏನು ವ್ಯತ್ಯಾಸ ಆಕ್ಚುಲಿ ಕಂಡು ಬಂದಿದೆ? ಸೊ ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಹಾಗಾದ್ರೆ SIT ಅಧಿಕಾರಿಗಳು? ಇಂಟ್ರೋಗೇಷನ್ ಮಾಡ್ತಾರಾ ಅಥವಾ ಸೆಕೆಂಡ್ ಒಪಿನಿಯನ್ ಬಂದ ನಂತರನೇ ಇನ್ನೂ ಡೀಪ್ ಆಗಿ ಇಂಟ್ರೋಗೇಷನ್ ಮಾಡ್ಬೋದು ನಾವು ಅನ್ನುವಂತಹ ಒಪಿನಿಯನ್ಗೆ ಬಂದಿದ್ದಾರೆ, ಹೇಗೆ? ನಿನ್ನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಆರೋಗ್ಯ ಸ್ಟೇಬಲ್ ಆಗಿದೆ ಅನ್ನುವಂತಹ ಎಲ್ಲ ರಿಪೋರ್ಟ್ಗಳು ಕೂಡ ಬಂದಿದೆ. ಆದರೆ ಇಸಿಜಿ ರಿಪೋರ್ಟ್ನಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಇದ್ವು. ಆ ಕಾರಣಕ್ಕಾಗಿ ಮತ್ತೆ ಕಾರ್ಡಿಯಾಲಜಿಸ್ಟ್ ಅವರ ಸಲಹೆಗಳನ್ನು ತೆಗೆದುಕೊಂಡು ನಂತರ ಅವರ ಒಪಿನಿಯನನ್ನು ಪಡೆದು ಆರೋಗ್ಯ ಸ್ಥಿರವಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಕೂಡ ವೈದ್ಯರು ಕೂಡ ಮುಂದಾಗಿದ್ದಾರೆ. ಆದರೆ ಆ ಇಸಿಜಿ ರಿಪೋರ್ಟಲ್ಲಿ ಒಂದಿಷ್ಟು ಗೊಂದಲಗಳು ಇರುವಂತಹ ಕಾರಣಕ್ಕಾಗಿಯೇ ಮತ್ತೊಮ್ಮೆ ಕಾರ್ಡಿಯಾಲಜಿಸ್ಟ್ ಸಲಹೆಗಳು ಬೇಕಾಗುತ್ತೆ ಅನ್ನುವಂಥ ನಿರ್ಧಾರಕ್ಕೆ ವೈದ್ಯರು ಕೂಡ ಬಂದಿದ್ರು. ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯವಾಗಿದ್ದಾರೆ, ಸ್ಥಿರವಾಗಿದ್ದಾರೆ. ಈಗ ನಿನ್ನೆ ರಾತ್ರಿ ಕೂಡ CID ಕಚೇರಿಗೆ ಕರ್ಕೊಂಡು ಬಂದು ಒಂದಿಷ್ಟು ಸಮಯಾವಕಾಶ ಅಂದರೆ ಒಂದಿಷ್ಟು ಸಮಯ ತನಕಲೂ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಎಲ್ಲ ರೀತಿಯಲ್ಲೂ ಕೂಡ ವಿಚಾರಣೆಗೆ ಸಹಕರಿಸಿದ್ರು. ಸೊ ಹೀಗಾಗಿ ಆರೋಗ್ಯದಲ್ಲಿ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳು ಕಂಡು ಬರಲಿಲ್ಲ, ಆಕ್ಟಿವ್ ಆಗಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಆದರೆ ಮೆಡಿಕಲಿ ಒಂದಿಷ್ಟು ಗೊಂದಲಗಳಿಗೆ ಕಾರಣ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸೊ ಈ ಕಾರ್ಡಿಯಾಲಜಿಸ್ಟ್ ಅವರ ಒಪಿನಿಯನ್ ಅನ್ನು ಕೂಡ ಪಡೆಯೋದಕ್ಕೆ ಅಂತಿಮವಾಗಿ ವೈದ್ಯರು ಕೂಡ ಮುಂದಾಗಿದ್ರು. ಆದರೆ ನಿನ್ನೆ ಸಂಜೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಲ್ಟ್ರಾ ಸೌಂಡ್ನ ಒಂದು ತಪಾಸಣೆ ಆಗಿರ್ಬೋದು, ಬೇರೆ ಬೇರೆ ತಪಾಸಣೆಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಕೂಡ ಎಲ್ಲ ರಿಪೋರ್ಟ್ಗಳು ಕೂಡ ಅಂದರೆ ಸ್ಥಿರವಾಗಿದ್ದಾವೆ ಅನ್ನುವಂತಹ ಒಂದು ವರದಿನೇ ಬಂದಿದೆ. ಸೊ ಆದರೆ ಈ ಒಂದು ವಿಭಾಗದಲ್ಲಿ ಮಾತ್ರ ಕೊಂಚ ಗೊಂದಲ ಇರುವಂಥ ಕಾರಣಕ್ಕಾಗಿ ವೈದ್ಯರು ಕಾರ್ಡಿಯಾಲಜಿಸ್ಟ್ ಸಲಹೆ ಪಡಿಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನು ಮುಂದಿಟ್ಟಿದ್ರು. ಸೊ ಅದೇನು ದೊಡ್ಡ ಮಟ್ಟದ ಸಮಸ್ಯೆ ಅಂತ ಅನಿಸೋದಿಲ್ಲ. ಸೊ ಇವತ್ತು ಇಡೀ ದಿನ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಸೊ ಫಸ್ಟ್ ಹಾಫಲ್ಲಿ ತನಕಲೂ ಕೂಡ ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಆದರೂ ಹಾಜರುಪಡಿಸ್ಬೋದು ಅಥವಾ ಸಂಜೆ ತನಕಲೂ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೋದು. ಒಂದೊಮ್ಮೆ ಏನಾದರೂ ಸಂಜೆ ತನಕಲೇ ವಿಚಾರಣೆಗೆ ಒಳಪಡಿಸಿ ಅವ್ರಿಗೆ ಅಧಿಕಾರಿಗಳಿಗೆ ಬೇಕಾಗಿರುವಂತಹ ಮಾಹಿತಿ ಜೊತೆಗೆ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಿದ್ದಾರೆ. ಆ ವಿಚಾರಣೆ ಮಧ್ಯಾಹ್ನ ತನಕಲೇ ಮುಗೀತು ಅಂತ ಹೇಳಿದ್ರೆ ನೇರವಾಗಿ ಮಧ್ಯಾಹ್ನದ ಬಳಿಕ ನ್ಯಾಯಾಧೀಶರ ಮುಂದೆ
ಹಾಜರುಪಡಿಸ್ತಾರೆ. ಆ ನಂತರ ಈ ರೀತಿಯಾಗಿ ಹಾಜರುಪಡಿಸಿದ ಬಳಿಕ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಮತ್ತೆ PC ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಮತ್ತೆ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಬಹುದು. ಆ ರೀತಿಯ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ರೇವಣ್ಣ ಅವರು ಆಕ್ಟಿವ್ ಆಗಿದ್ದಾರೆ, ಸ್ಥಿರವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ವೈದ್ಯರು ಕೂಡ ಹೇಳಿರುವಂತದ್ದು. ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.